ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಕಳೆದ 2 ತರಗತಿಯಲ್ಲಿ ನಿಮಗೆ ಒಂದು ಹೊಸ ಪೋಯಂ ಮಾಡಿದ್ದೀನಲ್ಲ, ಯಾವುದು? ಎಸ್, ಮೈ ಪೀಪಲ್. ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವಂತಹ ಯಾವುದು ಮೈ ಪೀಪಲ್ ಎನ್ನುವಂತಹ ಒಂದು ಪದ್ಯವನ್ನ ನಾನು ಕಳೆದ ತರಗತಿಗಳಲ್ಲಿ ನಾನು ಮಾಡಿದ್ದೆ, ಹೌದಲ್ವಾ? ಯಾರು ಮೈ ಪೀಪಲ್? ಇಲ್ಲಿ ಕವಿಯ ದೃಷ್ಟಿಯಲ್ಲಿ ಅಂದ್ರೆ ಡಾಕ್ಟರ್ ಸಿದ್ದಲಿಂಗಯ್ಯನವರ ದೃಷ್ಟಿಯಲ್ಲಿ ಯಾರು ಇವರ ಜನ ಅಂತ ಹೇಳಿದ್ರೆ, ಯಾರು ಸೊಸೈಟಿಯಲ್ಲಿ ಅಂದ್ರೆ ಸಮಾಜದಲ್ಲಿ ಒಂದು ತುಳಿತಕ್ಕೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಕಷ್ಟಪಟ್ಟು ದುಡಿದು ಒಂದು ಶೋಷಣೆಗೆ ಒಳಗಾಗಿದ್ದಾರೆ, ಅವರು ಇವರ ದೃಷ್ಟಿಯಲ್ಲಿ ನನ್ನ ಜನ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಈ ಪದ್ಯದಲ್ಲಿ. ಅರ್ಥ ಆಗುತ್ತಲ್ಲ? ಈ ಪದ್ಯದಲ್ಲಿ ಅವರು ಯಾರೋ ಶ್ರೀಮಂತರನ್ನ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ, ದೊಡ್ಡ ದೊಡ್ಡ ಕಾರುಗಳಲ್ಲಿ ಐಷಾರಾಮಿ ಜೀವನವನ್ನ ನಡೆಸುವಂತಹ ಜನರು ನನ್ನ ಜನ ಅಂತ ಹೇಳಿಲ್ಲ. ಯಾರನ್ನ ನನ್ನ ಜನ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕಷ್ಟಪಟ್ಟು ದುಡಿದು ಬರಿಗೈಯಲ್ಲಿ ಹೋಗುವಂತವರು, ಚಪ್ಪಲಿಯನ್ನು ಹೊಲಿಯುವಂತವ್ರು, ಶೋಷಣೆಗೆ ಆಗಿರುವಂತವ್ರು, ಅನ್ಯಾಯಕ್ಕೆ ಒಳಗಾಗಿರುವಂತವ್ರು, ಅವರು ಇವರ ಜನ ಅಂತ ಹೇಳಿ ಕವಿ ಸಿದ್ದಲಿಂಗಯ್ಯನವರು ಹೇಳಿದ್ದಾರೆ. ಅರ್ಥ ಆಗುತ್ತಲ್ಲ? ನೋಡಿ ಮುಂದೆ ಇನ್ನು ಯಾವ ಯಾವ ರೀತಿಯಲ್ಲಿ ಸಮಾಜದಲ್ಲಿ, ಸೊಸೈಟಿಯಲ್ಲಿ ಇನ್ನು ಎಂತಹ ಕಷ್ಟದಾಯಕವಾದಂತಹ ಒಂದು ಜನ ಇದ್ದಾರೆ ಇವರ ದೃಷ್ಟಿಯಲ್ಲಿ ಜನ ಎನ್ನುವಂಥದ್ದನ್ನ ಯಾವ ರೀತಿ ವರ್ಣನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ರೆ, they pay interest through their noses, they become ash in the fire of fiery speeches, speeches, my people. For the God-loving men who eat their fill, they prepare footwear, my people. They fall, F-A-L-L, fall at others' feet, and they get kicked. They get kicked. K-I-C-K-E-D, kicked. They are so devoted. D-E-V-O-T-E-D, devoted. My people. ಈ ಕಡೆ ನೋಡಿ. They listen, L-I-S-T-E-N, listen to anything said to them. They live on air, my people. ಡಾಕ್ಟರ್ ಸಿದ್ದಲಿಂಗಯ್ಯ. ನೋಡ್ಕೊಂಡ್ರೆ ಇನ್ನೊಂದು ಸರಿ. ದೇ ಪೇ, ದೇ ಅಂದ್ರೆ ಯಾರು? ಅವರು. ಇಲ್ಲಿ ಅವರು ಅಂದ್ರೆ ಯಾರು? ಜನರು. ಪದೇ ಪದೇ ಪೀಪಲ್ ಎನ್ನುವಂತ ವರ್ಡ್ ಅನ್ನ ಬಳಸಕ್ಕಾಗೋದಿಲ್ಲಲ್ಲ, ಹಾಗಾಗಿ ಅದನ್ನ ದೇ ಅಂತ ಬಳಕೆ ಮಾಡ್ತಾರೆ. ದೇ ಪೇ, PAY, ಪೇ ಅಂದ್ರೆ ಕೊಡೋದು ಅಂತ. ದೇ ಪೇ, ಪೇಮೆಂಟ್ ಅಂತಾರೆ, ಕೊಡೋದು ಅಂತಾರೆ. ಪೇ ಮಾಡಿದ ಬಿಲ್ಲು ಅಂತಾರೆ. ನಾವೆಲ್ಲಾದ್ರೂ ಏನಾದ್ರೂ ಹೋಟೆಲ್ಗೆ ಹೋದ್ರೆ, ಏನಾದ್ರೂ ಟಿಫನ್ ಮಾಡ್ಕೊಂಡ್ ಬಂದ್ರೆ ಬಿಲ್ ಪೇ ಮಾಡ್ದ ಅಂತಾರೆ. ಹೌದಾ? ಕೊಟ್ಟ್ಯಾ, ಕೊಡ್ಬೇಕಾ? ಪೇ ಅಂದ್ರೆ ಕೊಡೋದು ಅಂತ. ಇಲ್ಲಿ ದೇ ಪೇ, ಕೊಟ್ರು ಏನನ್ನ? ಇಂಟ್ರೆಸ್ಟ್ ಅಂದ್ರೆ ಬಡ್ಡಿಯನ್ನ.
ನೋಡಿ ನಿನ್ನೆ ಹೇಳಿದ್ದೆ ನಾನು, ಅವರು ದೊಡ್ಡ ದೊಡ್ಡ ಶಾಪ್ಗಳನ್ನ, ಅಂಗಡಿಗಳನ್ನ, ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಟುತ್ತಾರೆ. ಆದ್ರೆ ಅವರು ಏನಾಗಿರ್ತಾರೆ? ಡೆಪ್ಸ್, ಸಾಲವನ್ನು ತಗೊಂಡಿರ್ತಾರೆ, ಸಾಲದಲ್ಲಿ ಮುಳುಗಿರ್ತಾರೆ. ಅಂದ್ರೆ ಪಾಪ ಅವರಿಗೆ ದಿನನಿತ್ಯದ ಬೇಕಾಗುವಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಅಥವಾ ಕಾಯಿಲೆ ಬಿದ್ದಂತ ಸಂದರ್ಭದಲ್ಲಿ, ಮನೆಗಿರುವಂತಹ ಸದಸ್ಯರು ಕಾಯಿಲೆ ಬಿದ್ದಂತ ಸಂದರ್ಭದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗಲಿ, ಅಥವಾ ಮೆಡಿಸಿನ್ಗಳಿಗೆ, ಮಾತ್ರೆಗಳು ಮತ್ತೆ ಔಷಧಿಗಳನ್ನ ತಗೊಳ್ಳೋದಕ್ಕೆ ದುಡ್ಡಿಲ್ದಂತಹ ಸಂದರ್ಭದಲ್ಲಿ ಆ ಬಡ ಜನ ಯಾರೋ ಶ್ರೀಮಂತರ ಹತ್ರ ಏನ್ ಮಾಡ್ತಾರೆ? ಸಾಲವನ್ನ ಮಾಡ್ತಾರೆ. ಸಾಲವನ್ನ ಮಾಡಿ ಏನ್ ಮಾಡ್ತಾರೆ? ಅವರ ಕಷ್ಟ, ಅವರ ಒಂದು ದುಃಖ, ಸಾಲವನ್ನ ತೀರಿಸಕ್ಕಾಗದೆ ಶ್ರೀಮಂತರ ಹತ್ರ ಪಡೆದಿರುವಂತಹ ಹಣವನ್ನ ವಾಪಸ್ ಕೊಡ್ಲೇಬೇಕಲ್ವಾ? ಆ ವಾಪಸ್ ಕೊಡಕ್ಕಾಗದೆ ಎಷ್ಟೋ ಜನ ಕಷ್ಟಪಟ್ಟು ಒಂದು ಇರುವಂತಹ ಮನೆಗಳನ್ನ ಹಣ ಇಟ್ಟು, ಮನೆಯನ್ನ ಮಾರಿ, ಅಥವಾ ಇರುವಂತಹ ಅಲ್ಪ ಸ್ವಲ್ಪ ಹೊಲಗಳನ್ನ ಮಾರಿ, ಸ್ವಲ್ಪ ಜಾಗಗಳು ಇದ್ದಂತವನ್ನು ಮಾರಿ, ಸೇಲ್ ಮಾಡಿ, ಸೇಲ್ ಅಂದ್ರೆ ಮಾರಾಟವನ್ನು ಮಾಡಿ ದುಃಖದ ಹೊಡವಿನಲ್ಲೇ ಇರ್ತಾರೆ. ಇಲ್ಲಿ ಅದಕ್ಕೆ ಹೇಳ್ತಾರೆ, ಆ ಸಾಲಕ್ಕೆ ಬಡ್ಡಿ ಅಂತ ಏನ್ ಕರಿತೀವಲ್ಲ ನಾವು, ಇಲ್ಲಿ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಅಂತ. ನೋಡಿ ಸ್ಪೆಲ್ಲಿಂಗ್ ಇಲ್ಲಿ DEBTS, ಡೆಪ್ಸ್ ಅಂದ್ರೆ ಸಾಲ. ಆ ಸಾಲಕ್ಕೆ ಸರಿಯಾಗಿ ಈ ಉದಾಹರಣೆಗೆ ಯಾರೋ ಒಬ್ಬ ಕಾರ್ಮಿಕ, ಬಡ ಕೆಲಸಗಾರ, ಅಥವಾ ಬಡ ರೈತ, ಯಾರೋ ಒಬ್ಬ ಊರಿನಲ್ಲಿರುವಂತಹ ಶ್ರೀಮಂತನ ಹತ್ರ 1 ಲಕ್ಷವನ್ನ ಸಾಲವನ್ನು ತಗೊಂಡಿರ್ತಾನೆ. ಅಥವಾ ಮನೆ ಯಾವ್ದೋ ಕೆಲಸಕ್ಕೋ, ಅಥವಾ ಮನೆಯಲ್ಲಿ ಯಾರೋ ಬಹಳ ಕಾಯಿಲೆ ಬಿದ್ದಂತ ಸಂದರ್ಭದಲ್ಲಿ ಅವರಿಗೆ ಮೆಡಿಸಿನ್ ಏನಕ್ಕೋ ಎಲ್ಲದಕ್ಕೂ ಸೇರಿ ಯಾರೋ ಶ್ರೀಮಂತರ ಹತ್ರ 1 ಲಕ್ಷವನ್ನ ಸಾಲ ತಗೊಂಡಿರ್ತಾನೆ ಅನ್ಕೊಂಡು. ಸಾಲ ಅಂತ ತೆಗೆದುಕೊಂಡಾಗ 1 ಲಕ್ಷ. ಆ 1 ಲಕ್ಷಕ್ಕೆ ಅವನು ಶ್ರೀಮಂತ ಹೇಳಿರ್ತಾನೆ, ನೋಡಪ್ಪ ನೀನು 2 ರೂಪಾಯಿ ಬಡ್ಡಿಯನ್ನ ಕೊಡಬೇಕು, ಲಕ್ಷಕ್ಕೆ 2 ರೂಪಾಯಿ ಬಡ್ಡಿ ಅಂದಾಗ 1 ಲಕ್ಷಕ್ಕೆ 2 ರೂಪಾಯಿ ಅಂತ 2% ಅಂತ ತೆಗೆದುಕೊಂಡಾಗ 2% ಅಂತ ತೆಗೆದುಕೊಂಡಾಗ ಒಂದು ತಿಂಗಳಿಗೆ ಎಷ್ಟು? 2,000 ರೂಪಾಯಿ ಬಡ್ಡಿ ಆಗುತ್ತೆ. 1 ಲಕ್ಷ ಏನಂತ ತೆಗೆದುಕೊಂಡ್ರೆ ಅವ್ನು ಮುಂದಿನ ತಿಂಗಳು ಎಷ್ಟು ಕೊಡ್ಬೇಕು? 1,02,000 ರೂಪಾಯಿ ಆಗುತ್ತೆ ಅವ್ನು ಕೊಡೋದು. ನೆಕ್ಸ್ಟ್ ಇದೊಂದು ತಿಂಗಳಾದ್ರೆ 4,000 ರೂಪಾಯಿ ಆಗುತ್ತೆ. ಅರ್ಥ ಆಗುತ್ತಲ್ಲ? ಅವ್ನು ಕೊಟ್ಟಿರೋ ಸಾಲ ಎಷ್ಟು? 1 ಲಕ್ಷ. ಇಂಟ್ರೆಸ್ಟ್, ಬಡ್ಡಿ ಎಷ್ಟಾಗುತ್ತೆ? ತಿಂಗಳ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಾಲ ಮತ್ತೆ ಆ ಬಡ್ಡಿಯನ್ನ ತೀರಿಸಕ್ಕಾಗದೆ ಎಷ್ಟೋ ಬಡವರು ಏನಾಗ್ತಾ ಇದ್ದಾರೆ? ದುಃಖದಲ್ಲಿದ್ದಾರೆ. ಆ ದುಃಖದಲ್ಲಿ ಇರೋರು ನನ್ನ ಜನ ಅಂತ ಏನು ಹೇಳ್ಕೊಂಡಿದ್ರಲ್ಲ, ಇಲ್ಲಿ ಅದನ್ನ ಹೇಳಿದಾರೆ ನೋಡಿ. ದೇ ಪೇ ಇಂಟ್ರೆಸ್ಟ್, ಬಡ್ಡಿಯನ್ನ ಥ್ರೂ ದೇರ್ ನೋಸಸ್. ನೋಡಿ, ಸಾಲದಲ್ಲೇ ಒಂದು ಹೇಳ್ಕೊಂಡು ಪಾಪ ಆ ಸಾಲವನ್ನು ತೀರ್ಸಕ್ಕಾಗ್ದೇನೆ ಒಂಥರ ದುಃಖವನ್ನ ಉಣ್ತಾ ಇರ್ತಾರೆ ಪಾಪ ಅವರು. ಯಾರು? ಬಡವರು. ಮುಂದೆ ನೋಡಿ, ದೇ ಬಿಕಮ್ ಯಾಶ್. ಇಲ್ಲಿ ಯಾಶ್ ಅಂದ್ರೆ ಬೂದಿ. ಯಾಶ್ ಅಂದ್ರೆ ಏನು? ಬೂದಿ. ನೋಡಿ, ದೇ ಬಿಕಮ್ ಯಾಶ್, ಬೂದಿ ಆಗ್ತಾರೆ. ಇನ್ ದ ಫೈರ್ ಆಫ್ ಫೈರಿ ಸ್ಪೀಚಸ್, ಶ್ರೀಮಂತರ ಒಂದು ಭಾಷಣಕ್ಕೆ. ಫೈರಿ ಸ್ಪೀಚಸ್ ಅಂದ್ರೆ, ಫೈರ್ ಅಂದ್ರೆ ಬೆಂಕಿ, FIRE, ಫೈರ್ ಅಂದ್ರೆ ಬೆಂಕಿ. ಆ ಬೆಂಕಿಯ ಬೂದಿ ಆಗ್ತಾರೆ. ಯಾವುದಕ್ಕೆ ಬೆಂಕಿಯ ಬೂದಿ ಆಗ್ತಾರೆ? ಫೈರಿ ಸ್ಪೀಚಸ್ ಅಂದ್ರೇನು? ಸ್ಪೀಚ್ ಅಂದ್ರೆ ಭಾಷಣ. ನೋಡಿ, SPEECH, ಸ್ಪೀಚ್ ಅಂದ್ರೆ ಭಾಷಣ. ಶ್ರೀಮಂತರ ಒಂದು ಬಣ್ಣದ ಒಂದು ಭಾಷಣಕ್ಕೆ ಇವ್ರು ಏನಾಗ್ತಾರೆ? ಒಂದು ಬೆಂಕಿಯ ಬೂದಿ, ಯಾಶ್ ಅಂದ್ರೆ ಬೂದಿ ಆಗ್ತಾರೆ. ಸಾಲವನ್ನ ತೀರಿಸಕ್ಕಾಗ್ದೇನೆ, ಆ ಬಡ್ಡಿಯನ್ನ ಕಟ್ಟಕ್ಕಾಗ್ದೇನೆ ಏನಾಗ್ತಾರೆ? ಕಷ್ಟದಲ್ಲೇ ನರಳಾಡ್ತಾರೆ. ಇಂಥವ್ರು ನನ್ನ ಜನ, ಮೈ ಪೀಪಲ್, ಇವರು ನನ್ನ ಜನ ಅಂತ ಹೇಳಿ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ತಮ್ಮದೇ ಆದಂತಹ ದಾಟಿಯಲ್ಲಿ ಈ ಪದ್ಯಭಾಗದಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಮುಂದೆ ನೋಡಿ,
ಫಾರ್ ದ ಗಾಡ್ ಲವಿಂಗ್ ಮೆನ್. ಫಾರ್ ದ ಗಾಡ್ ಲವಿಂಗ್ ಮೆನ್. ಯಾರು ಗಾಡ್ ಲವಿಂಗ್ ಮೆನ್ ಅಂದ್ರೆ? ಗಾಡ್ ಅಂದ್ರೇನು? ಎಸ್, ಗಾಡ್ ಅಂದ್ರೆ ದೇವರು. ಗಾಡ್ ಲವಿಂಗ್ ಮೆನ್ ಅಂದ್ರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ದೇವರನ್ನ ನಂಬುವಂತ, ದೇವರನ್ನ ಹೆಸರು ಹೇಳಿಕೊಂಡು ದುಡಿಮೆ ಮಾಡ್ಕೊಡ್ತಾರೆ ಅಂತ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಫಾರ್ ದ ಗಾಡ್ ಲವಿಂಗ್ ಮೆನ್ ಹೂ ಈಟ್ ದೇರ್ ಫಿಲ್. ದೇವರ ಹೆಸರನ್ನ ಹೇಳ್ಕೊಂಡು ಪರಮಾನ್ನವನ್ನ ಉಣ್ಣುವಂತವರು. ಹೂ ಈಟ್ ಅಂದ್ರೆ ಊಟ ಮಾಡು ಅಥವಾ ತಿನ್ನು ಅಂತ ಆಗುತ್ತೆ. ಈಟ್, ಈಟ್ ಅಂದ್ರೆ ತಿನ್ನು. ನಾವು ಗ್ರಾಮೀಣ ಭಾಷೆಯಲ್ಲಿ ಮಾತಾಡ್ತೀವಿ, ಹೇ ತಿನ್ನೋ ಅಂತೀವಿ ನಾವು. ತಿನ್ನು ಅಂದ್ರೆ ಏನು? ಊಟ ಮಾಡು, ಉಣ್ಣು ಅಂತ ಬರುತ್ತೆ, ಹೌದಾ? ಇಲ್ಲಿ ನೋಡಿ, ಗಾಡ್ ಲವಿಂಗ್ ಮೆನ್ ಹೂ ಈಟ್ ದೇರ್ ಫಿಲ್. ಯಾರು ಪರಮಾತ್ಮನ ಹೆಸರು ಹೇಳಿಕೊಂಡು ಪರಮಾನ್ನವನ್ನು ಉಣ್ತಾರೋ, ಫಿಲ್, FILL, ಫಿಲ್ ಅಂದ್ರೆ ಹೊಟ್ಟೆ ತುಂಬುವಷ್ಟು, ಪರಮಾನ್ನ, ಮೃಷ್ಟಾನ್ನ ಭೋಜನವನ್ನ, ಅಂದ್ರೆ ದೇವರ ಹೆಸರು ಹೇಳಿಕೊಂಡು ದುಡಿಮೆ ಮಾಡಿಕೊಂಡು ಪರಮಾನ್ನ ಉಣ್ತಾರೆ ಅಂತವರ, ದೇವರ ಹೆಸರನ್ನ ಹೇಳ್ಕೊಂಡು ಪರಮಾನ್ನವನ್ನ ಊಟ ಮಾಡುವಂತಹ ಜನರ ಹೇಳಿದರೆ ನೋಡಿ, ದೇ ಪ್ರಿಪೇರ್ ತಯಾರು ಮಾಡ್ತಾರೆ, ರೆಡಿ ಮಾಡ್ತಾರೆ. ಏನನ್ನ? ಫುಟ್ವೇರ್ ಅಂದ್ರೆ ಚಪ್ಪಲಿಗಳನ್ನ, ಬೂಟುಗಳನ್ನ. ದೇವರ ಹೆಸರು ಹೇಳಿಕೊಂಡು ಪರಮಾನ್ನವನ್ನು ಉಣ್ಣುವಂತಹ, ಆರಾಮಾಗಿರುವಂತಹ ಜನರ ಚಪ್ಪಲಿಗಳನ್ನ, ಅವರ ಏನಾದ್ರೂ ಅರ್ಧಿದ್ರೆ, ಅವರವೇನಾದ್ರೂ ಹಾಳಾಗಿದ್ರೆ ಅವರ ಬೂಟು ಮತ್ತೆ ಚಪ್ಪಲಿಗಳನ್ನ ಇವರು ಪ್ರಿಪೇರ್ ಅಂದ್ರೇನು? ತಯಾರು ಮಾಡ್ತಾರೆ, ಸರಿ ಮಾಡ್ತಾರೆ. ಗೊತ್ತಾಗುತ್ತಲ್ಲ? ದೇವರ ಹೆಸರನ್ನ ಹೇಳ್ಕೊಂಡು ಪರಮಾನ್ನ ಉಣ್ಣುವಂತಹ ಜನರ ಚಪ್ಪಲಿ ಹರಿದಿರುವಂತವನ್ನ ಏನ್ ಮಾಡ್ತಾರೆ? ಇವರು ತಯಾರು ಮಾಡ್ತಾರೆ. ಇವರು ಮೈ ಪೀಪಲ್, ನನ್ನ ಜನ ಅಂತ ಇಲ್ಲಿ ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬಹಳ ಭಾವನಾತ್ಮಕವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಮುಂದೆ ನೋಡಿ, ದೇ ಫಾಲ್. ದೇ ಅಂದ್ರೆ ಅವರು, ಫಾಲ್ ಅಂದ್ರೆ ಬೀಳು, FALL, ಫಾಲ್. ಫಾಲ್ ಅಂದ್ರೆ ಬೀಳು. ನೋಡಿ, ಅಟ್, ದೇ ಫಾಲ್ ಅಟ್ ಅದರ್ಸ್ ಫೀಟ್ ಅಂಡ್ ದೇ ಗೆಟ್ ಕಿಕ್ಡ್. ಇವರು ಬೀಳ್ತಾರೆ. ಯಾರು? ಅದರ್ಸ್, ಬೇರೆಯವರ ಕಾಲಿಗೆ ಬೀಳು ಅಂತ. ಬೇರೆಯವರ ಕಾಲಿಗೆ ಬೀಳ್ತಾರೆ. ಯಾಕಂದ್ರೆ ಇವ್ರ ಹತ್ರ ಅಷ್ಟು ಕಷ್ಟ ಇರುತ್ತೆ, ಅಷ್ಟು ನೋವುಗಳು ಇರುತ್ತೆ. ಏನಾದ್ರೂ ತಗೋಬೇಕು ಅಥವಾ ಏನಾದ್ರೂ ಸಾಧಿಸಬೇಕು ಅಂತಂದ್ರೆ ಇವ್ರ ಹತ್ರ ದುಡ್ಡು ಇರೋದಿಲ್ಲ, ಹಣ ಇರೋದಿಲ್ಲ. ಹಾಗಾಗಿ ಬೇರೆಯವರ ಕಾಲಿಗೆ ಬೀಳ್ತಾರೆ. ದೇ ಫಾಲ್ ಅಟ್ ಅದರ್ಸ್ ಫೀಟ್, ಇನ್ನೊಬ್ಬರ ಕಾಲ ಅಡಿಯಲ್ಲಿ ಬೀಳ್ತಾರೆ. ಅಂಡ್ ದೇ ಗೆಟ್ ಕಿಕ್ಡ್ ಅಂದ್ರೆ ಹೊಡಿತಾರೆ, ಅವರು ಒದಿತಾರೆ. ಅರ್ಥ ಆಗುತ್ತಲ್ಲ? ಬೇರೆಯವರ ಉಳ್ಳವರ, ಶ್ರೀಮಂತರ ಒಂದು ಕಾಲಡಿಯಲ್ಲಿ ಬೀಳ್ತಾರೆ. ಅವರು ಶ್ರೀಮಂತರ ಹತ್ರ ಏನ್ ಮಾಡ್ತಾರೆ? ಕಿಕ್ಡ್, ಒದಿಸ್ಕೊಳ್ತಾರ. ನೋಡಿ, ನೆಕ್ಸ್ಟ್ ನೋಡಿ, ದೇ ಆರ್ ಸೋ ಡಿವೋಟೆಡ್. ನೋಡಿ, ಅಷ್ಟು ಅವರಲ್ಲಿ ಗೌರವ ಮನೋಭಾವನೆ ಇರುತ್ತೆ, ಭಕ್ತಿಯ ಮನೋಭಾವನೆ ಇರುತ್ತೆ. ಭಕ್ತರ ರೀತಿಯಲ್ಲಿ ದೇವರಿಗೆ ಹೆಂಗೆ ನಾವು ಭಕ್ತರು ಹೋಗಿ ನಾವು ದೀರ್ಘಂಡ ನಮಸ್ಕಾರವನ್ನ ಹಾಕ್ತೀವಿ ಏನಾದ್ರು ದೇವರಿಗೆ, ಹಂಗೆ ಇಲ್ಲಿ ಜನ, ಕಷ್ಟದಾಯಕವಾಗಿರುವಂತ ಜನ, ನಾವೆಂಗೆ ದೇವರಿಗೆ ಹೆಂಗೆ ದೀರ್ಘಂಡ ಅಂದ್ರೆ ಫುಲ್ ಮಲಗಿ ನಾವು ನಮಸ್ಕಾರ ಹಾಕ್ತೀವಿ ನಾವು. ಇಲ್ಲಿ ಅದೇ ತರನೇ ನನ್ನ ಜನ, ಆ ತರ ಇರುವಂತಹ ಜನರಿಗೆ ಏನ್ ಮಾಡ್ತಾರೆ? ಕಾಲಿಗೆ ಬೀಳ್ತಾರೆ. ಇಂಥವ್ರು ನನ್ನ ಜನ ಅಂದ್ರೆ ಅಷ್ಟು ಕಷ್ಟ ಇದೆ ನನ್ನ ಜನರಿಗೆ ಅಂತ ಕವಿ ಸಿದ್ಧಲಿಂಗಯ್ಯನವರು ವರ್ಣನೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಪೇಜ್ ನೋಡಿ, ದೇ ಲಿಸನ್ ನೋಡ್ರಿ, ಟು ದೇ ಲಿಸನ್ ಟು ಎನಿಥಿಂಗ್. ಲಿಸನ್ ಅಂದ್ರೆ ಕೇಳಿಸ್ಕೊಳ್ಳೋದು, ಲಿಸನ್ ಅಂದ್ರೆ ಕೇಳೋದು ಅಂತ.
LISTEN. ಲಿಸನ್ ಅಂದ್ರೆ ಕೇಳು ಅಂತ. ಲಿಸನ್ ಇಯರ್ ಅಂತಾರೆ. ಲಿಸನ್ ಇಯರ್ ಇಲ್ಲಿ ಕೇಳಿಸಿಕೊಳ್ಳಿ ಅಂತ ಏನ್ ಹೇಳ್ತೀವಲ್ಲ, ಇಲ್ಲಿ ದೇ ಲಿಸನ್ ಕೇಳ್ತಾರೆ ಟು ಎನಿಥಿಂಗ್. ಟು ಎನಿಥಿಂಗ್. ಎನಿಥಿಂಗ್ ಅಂದ್ರೆ ಎಲ್ಲನೂ ಅಂತ, ಏನಾದ್ರೂ ಬೇಕಾದ್ರು ಅಂತ. ಎನಿಥಿಂಗ್ ಅಂದ್ರೆ ಏನಾದ್ರೂ ಅಂತ. ನೋಡಿ, ದೇ ಲಿಸನ್ ಟು ಎನಿಥಿಂಗ್ ಸೆಟ್ ಟು ದೆಮ್. ಇವ್ರಿಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ಇವ್ರು ಕೇಳುವಂತದ್ದು ಅಷ್ಟೇ ಮಾಡ್ತಾರೆ, ವಾಪಸ್ ಏನು ಹೇಳೋದಿಲ್ಲ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಏನ್ ಮಾಡ್ತಾರೆ, ಕೇಳಿಸ್ಕೊಳ್ತಾರೆ. ಹೇಳಿದಂತ ಕೇಳ್ತಾರೆ. ಇದನ್ನ ಮಾಡು ಅಂದ್ರೆ ಅದು ಮಾಡ್ತಾರೆ. ನೀನ್ ಆ ಚರಂಡಿ ಕ್ಲೀನ್ ಮಾಡು ಅಂದ್ರೆ ಆ ಚರಂಡಿ ಕ್ಲೀನ್ ಮಾಡ್ತಾರೆ. ಆ ಭಾರವಾದ ವಸ್ತುಗಳನ್ನ ಹೊತ್ಕೊಂಡು ಆ ಕಡೆ ಎಲ್ಲ ಬೇರೆ ಕಡೆ ಹಾಕು ಅಂದ್ರೆ ಹಾಕ್ತಾರೆ. ಇಲ್ಲಿ ದೇ ಲಿಸನ್ ಟು ಎನಿಥಿಂಗ್ ಸೆಡ್ ಟು ದೆಮ್. ಅವ್ರಿಗೆ ಏನಾದ್ರೂ ಹೇಳಿದ್ರೆ ಅವರು ಹೇಳಿದಂತೆ ನಡೆಯುವಂತವ್ರು. ದೇ ಲಿವ್ ಆನ್ ಏರ್. ದೇ ಲಿವ್ ಆನ್ ಏರ್. ಏರ್ ಅಂದ್ರೆ ಏನು? ಲೀವ್ ಅಂದ್ರೆ ದೇ ಲಿವ್ ಆನ್ ಏರ್. ಲೀವ್ ಅಂದ್ರೆ ಬದುಕು ಅಥವಾ ಜೀವಿಸು ಅಂತ. LIVE. ಲೀವ್ ಅಂದ್ರೆ ಜೀವಿಸು, ಬದುಕು ಅಂತ. ದೇ ಲೀವ್. ಅವರು ಬದುಕ್ತಾರೆ. ಅವರು ಅಂದ್ರೆ ಈ ಸಿದ್ಧಲಿಂಗಯ್ಯನವರ ದೃಷ್ಟಿಯಲ್ಲಿ ಜನ ಅನ್ಸ್ಕೊಂಡಿರೋರು ಏನಿದ್ರಲ್ಲ, ದೇ ಲೀವ್. ಅವರು ಬದುಕ್ತಾರೆ ಆನ್ ಏರ್. ಗಾಳಿಯಲ್ಲಿ ಬದುಕ್ತಾರೆ. ಏರ್ ಅಂದ್ರೆ ಗಾಳಿ. ಏನಂದ್ರೇನು? ಗಾಳಿ. ದೇ ಲೀವ್ ಆನ್ ಏರ್ ಮೈ ಪೀಪಲ್. ನನ್ನ ಜನ. ಏನು ದೇ ಲೀವ್ ಆನ್ ಏರ್ ಅಂದ್ರೆ? ಇವರು ಪಾಪ ಊಟಕ್ಕೂ ಸಹ ಗತಿ ಇರಲ್ಲ. ಅರ್ಥ ಆಗ್ತಲ್ಲ? ಊಟಕ್ಕೆ ಬೇಕಾದಂತ ಸಾಮಗ್ರಿಗಳು ಇರೋದಿಲ್ಲ. ಅಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿಯೇ ಇವರೇನು ಕಷ್ಟಜೀವಿಗಳು. ಗಾಳಿಯನ್ನ ಸೇವಿಸಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ, ಬದುಕಿದ್ದಾರೆ. ಗಾಳಿಯನ್ನ ಸೇವಿಸಿಕೊಂಡು ಮಾತ್ರ ಬದುಕಿದ್ದಾರೆ ಅಂದ್ರೆ ಗಾಳಿಯನ್ನೇ ಸೇವಿಸಿಕೊಂಡು ಬದುಕೋರು ಯಾರಿಲ್ಲ. ಕರೆಕ್ಟ್. ನೀರು ಬೇಕು, ಆಹಾರನೂ ಬೇಕು. ಆದ್ರೆ ಇವರ ಒಂದು ಭಾವನೆ ಹೇಗಿದೆ ಅಂದ್ರೆ, ಇವರಿಗೆ ಅಷ್ಟು ಕಷ್ಟ ಇದೆ ನನ್ನ ಜನರಿಗೆ, ಸಮಾಜದಲ್ಲಿ ಕೆಲವರಿಗೆ ಅಷ್ಟು ಕಷ್ಟ ಇದೆ ಎನ್ನುವುದನ್ನ ತಮ್ಮದೇ ಆದಂತಹ ದಾಟಿಯಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ವರ್ಣನೆಯನ್ನ ಮಾಡಿದ್ದಾರೆ. ಇಲ್ಲಿಗೆ ಈ ಮೈ ಪೀಪಲ್ ಎನ್ನುವಂತ ಪದ್ಯ ಮುಗಿಯಿತು. ಇಲ್ಲಿ ಕೆಲ ಕೊಟ್ಟಿದ್ದಾರೆ ನೋಡಿ. ಈ ಪದ್ಯವನ್ನ ಅವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿದ್ದಾರೆ. ಅದನ್ನ ನಾನು ಹೇಳಿದ್ದೆ, ಪದ್ಯದ ಆರಂಭ ಭಾಗದಲ್ಲಿ ಹೇಳಿದ್ದೆ ನಾನು. ಏನಂತ ಹೇಳಿದ್ರೆ, ಇದನ್ನ ಕನ್ನಡದಲ್ಲಿ ವರ್ಣನೆ ಮಾಡಿದ್ದು, ಕನ್ನಡದಲ್ಲಿ ರಚನೆ ಮಾಡಿದ್ದು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡುವಂತವರು, ತರ್ಜುಮೆ ಮಾಡಿದಂತವ್ರು ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಟ್ರಾನ್ಸ್ಲೇಟೆಡ್ ಫ್ರಮ್ ಕನ್ನಡ ಬೈ ಡಾಕ್ಟರ್ ಸುಮತೀಂದ್ರ ನಾಡಿಗ್. ಸುಮತೀಂದ್ರ ನಾಡಿಗ್ ಏನಂತ ಇವ್ರು ಯಾರು? ಅವರು ಕೂಡ ಕನ್ನಡದ ಭಾಷೆಯ ಒಬ್ಬ ಸಾಹಿತಿ, ಒಬ್ಬ ಕವಿ. ಸುಮತೀಂದ್ರ ನಾಡಿಗ್ರವರು. ಸಿದ್ಧಲಿಂಗಯ್ಯನವರು ಕೂಡ ನಮ್ಮ ಕನ್ನಡ ಸಾಹಿತ್ಯದ ಒಬ್ಬ ಪ್ರಸಿದ್ಧ ಕವಿ. ಅರ್ಥ ಆಯ್ತಲ್ಲ? ಈ ತರ ತುಳಿತಕ್ಕೆ ಒಳಗಾದಂತವ್ರನ್ನ, ಶೋಷಣೆಗೆ ಒಳಗಾದಂತವ್ರನ್ನ, ಕಷ್ಟಪರ ಜೀವಿಗಳ ಬಗ್ಗೆ ಇವರ ಕವಿತೆ ಕವನಗಳಲ್ಲಿ ಈ ತರ ಕಷ್ಟಕರವಾದಂತಹ ಒಂದು ಜೀವನ ನಡೆಸ್ತಾ ಇರುವಂತಹ ಜನಗಳ ಬಗ್ಗೆನೇ ವರ್ಣನೆ ಮಾಡ್ತಾ ಇರ್ತಾರೆ. ಅರ್ಥ ಆಗುತ್ತಲ್ಲ? ಅಂತ ಸಿದ್ಧಲಿಂಗಯ್ಯನವರು ಅದನ್ನ ಬರೆದಂತವ್ರು. ಸಿದ್ಧಲಿಂಗಯ್ಯನವರು ಈ ಪದ್ಯವನ್ನ ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಂತವ್ರು ಯಾರು? ಸುಮತೀಂದ್ರ ನಾಡಿಗ್. ನೋಡಿ, ಈ ಇಡೀ ಒಂದು ಪದ್ಯ ಭಾಗದಲ್ಲಿ ನಾವು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ, ನಮ್ಮ ಸುತ್ತಮುತ್ತಲಿನಲ್ಲಿ ಇನ್ನೂ ಅನೇಕ ಜನ ಬಡವರಾಗೇ ಇದ್ದಾರೆ. ಆಮೇಲೆ ಅವರು ಬಡವರಾಗೇ ಇದ್ದಾರೆ ಅಂದ್ರೆ ಕಷ್ಟಪಟ್ಟು ಮೈ ಬೆವರು ಇಳಿಯೋ ಹಾಗೆ ಬಿಸಿಲಿನಲ್ಲಿ, ಮಳೆ ಬಿಸಿಲು ಚಳಿ ಅನ್ನಕನೆ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅದು ಹೊಲಗಳಲ್ಲಿ ಇರುವುದು ಅಥವಾ ಯಾವ್ದಾದ್ರು ಕಟ್ಟಡವನ್ನ ಕಟ್ಟಬೇಕಾದ್ರೆ ಏನ್ ಸ್ಟಾರ್ಟಿಂಗ್ ಅಲ್ಲಿ ಪದ್ಯ ಬಂದಿತ್ತಲ್ಲ, ತಮ್ಮ ಭಾರವಾದ ಕಲ್ಲುಗಳನ್ನ ಹೊತ್ಕೊಂಡು ಹೋಗಿ ಹಾಕುವಂತದ್ದು. ಅರ್ಥ ಆಗುತ್ತಲ್ಲ? ಚಿನ್ನದ ನಿಕ್ಷೇಪಗಳಲ್ಲಿ ಕೆಲಸ ಮಾಡುವಂತವ್ರು, ಹೊಲಗಳಲ್ಲಿ ಕೆಲಸ ಮಾಡುವಂತವ್ರು, ಚಪ್ಪಲಿಯನ್ನ ಒಲಿಯುವಂತವ್ರು, ಹೊಲವನ್ನ ಬಿತ್ತುವಂತವ್ರು, ಹೊಲವನ್ನ ಉಳುಮೆ ಮಾಡಿ ಬೀಜವನ್ನ ಬಿತ್ತುವಂತವ್ರು, ಕಟಾವು ಮಾಡುವಂತವ್ರು,
ಇವರೆಲ್ಲರೂ ಕೂಡ ಏನು ಕಷ್ಟ ಜೀವಿಗಳು, ಶ್ರಮಜೀವಿಗಳು. ಆದ್ರೂ ಕೂಡ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ಅವರ ಜೀವನ ಕಷ್ಟದಾಯಕವಾಗಿದೆ. ಇವರು ಮೈ ಪೀಪಲ್, ನನ್ನ ಜನ ಎನ್ನುವಂಥದ್ದನ್ನ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಯಾರು? ಡಾಕ್ಟರ್ ಸಿದ್ದಲಿಂಗಯ್ಯನವರು. ಇಲ್ಲಿಗೆ ಈ ಮೈ ಪೀಪಲ್ ಎನ್ನುವಂತಹ ಪದ್ಯ ಮುಗಿತು. ಮುಂದಿನ ತರಗತಿಯಲ್ಲಿ ಈ ಒಂದು ಪದ್ಯದ ಒಂದು ನೋಟ್ಸ್ ಅನ್ನ ಬರೆಸ್ತೇವೆ.